ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಹುಡುಗ. ಯಾವುದೇ ಸಿನಿಮಾ ಏನೆಲ್ಲ ಇಲ್ಲ, ಯಾರ ದೊಡ್ಡ ಶಿಫಾರಸು ಇಲ್ಲ. ಆದರೆ ಒಂದು ದೊಡ್ಡ ಕನಸು ಮಾತ್ರ ಇತ್ತು, ಒಂದು ದಿನ ದೊಡ್ಡ ನಟನಾಗಬೇಕು ಅಂತ. ಆ ಕನಸನ್ನು ನಂಬಿ ಕಷ್ಟಗಳನ್ನ ಎದುರಿಸಿ ಸಾವಿರಾರು ನಿರಾಕರಣೆಗಳನ್ನು ಮೀರಿ ಇಂದು ಅವರು ಅತ್ಯಂತ ಜನಪ್ರಿಯ ನಟರಲ್ಲಿ ಒಬ್ಬರಾಗಿದ್ದಾರೆ. ಅವರು ಕೇವಲ ಒಬ್ಬ ನಟ ಅಲ್ಲ, ಅವರು ಕನಸು ಕಾಣುವ ಪ್ರತಿಯೊಬ್ಬ ಯುವಕನಿಗೂ ಸ್ಫೂರ್ತಿ. ಕನ್ನಡ ಚಿತ್ರರಂಗವನ್ನು ಜಗತ್ತಿನ ಮಟ್ಟಿಗೆ ತಲುಪಿಸಿದ ಹೆಮ್ಮೆ, ಲಕ್ಷಾಂತರ ಅಭಿಮಾನಿಗಳ ಹೃದಯ ಗೆದ್ದ ವ್ಯಕ್ತಿತ್ವ, ಸರಳತೆ, ವಿನಯ ಮತ್ತು ಕಠಿಣ ಪರಿಶ್ರಮಕ್ಕೆ ಮತ್ತೊಂದು ಹೆಸರು. ಅವರೇ ರಾಕಿಂಗ್ ಸ್ಟಾರ್ ಯಶ್. ಈ ವಿಡಿಯೋದಲ್ಲಿ ಹಾಸನದ ಒಂದು ಸಾಮಾನ್ಯ ಕುಟುಂಬದಿಂದ ಆರಂಭವಾದ ಅವರ ಜೀವನ, ರಂಗಭೂಮಿಯ ದಿನಗಳು, ಹೋರಾಟದ ಸಮಯ, ಸ್ಟಾರ್ ಆಗುವವರೆಗಿನ ಪಯಣ ಮತ್ತು KGF ಮೂಲಕ ಜಗತ್ತನ್ನೇ ಗೆದ್ದ ಕ್ಷಣ ಮತ್ತು ಯಶಸ್ಸಿನ ನಂತರವೂ ನೆಲದೊಡನೆ ಬೆಸೆದುಕೊಂಡಿರುವ ಅವರ ವ್ಯಕ್ತಿತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಇದು ಕೇವಲ ಒಬ್ಬ ನಟನ ಕಥೆಯಲ್ಲ, ಒಂದು ಕನಸು, ಒಂದು ಹೋರಾಟ, ಒಂದು ಸಾಧನೆ ಮತ್ತು ಲಕ್ಷಾಂತರ ಜನರಿಗೆ ಆಸೆಯನ್ನು ನೀಡಿದ ನಿಜವಾದ ಯಶಸ್ಸಿನ ಕತೆ. ಹಾಗಾದರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಅದ್ಭುತ ಜೀವನ ಯಾತ್ರೆಯನ್ನು ಆರಂಭಿಸೋಣ. ರಾಕಿಂಗ್ ಸ್ಟಾರ್ ಯಶ್ ಅವರ ಮೂಲ ಹೆಸರು ನವೀನ್ ಕುಮಾರ್ ಗೌಡ. 1986 ಜನವರಿ 8ರಂದು ಹಾಸನ ಡಿಸ್ಟಿಕ್ನ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟುತ್ತಾರೆ. ಅವ್ರ ತಂದೆ KSRTCಯಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾಯಿದ್ರು. ತಾಯಿ ಗೃಹಿಣಿ. ಸರಳ ಜೀವನ, ಸರಳ ಕುಟುಂಬ. ಒಬ್ಬರು ತಂಗಿ ಕೂಡ ಇದ್ದಾರೆ. ಆದರೆ ಯಶ್ ಅವರು ಕನಸು ಮಾತ್ರ ತುಂಬ ದೊಡ್ಡದು. ಚಿಕ್ಕ ವಯಸ್ಸಿಂದಲೇ ನಟನಾಗಬೇಕು ಅಂತ ಆಸೆ ಇತ್ತು. ಶಾಲೆ ಮುಗಿದ ಮೇಲೆ ಎಲ್ಲರಂತೆ ಸಾಮಾನ್ಯ ಉದ್ಯೋಗ ಹುಡುಕದೆ ತಮ್ಮ ಕನಸಿನಿಂದ ಹೋಗಲು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದ ಮೇಲೆ ಜೀವನ ಅವ್ರದ್ದು ಅಷ್ಟು ಸುಲಭವಾಗಿರಲಿಲ್ಲ. ಅನೇಕ ಆಡಿಷನ್ನ ಕೊಟ್ಟರು, ಆದರೆ ಅವಕಾಶ ಮಾತ್ರ ಸಿಗಲಿಲ್ಲ. ತುಂಬ ನಿರಾಕರಣೆಗಳನ್ನು ಎದುರಿಸಿದ್ರು, ಯಾರೂ ಸೆಲೆಕ್ಟ್ ಮಾಡಲಿಲ್ಲ ಅವ್ರನ್ನ. ಆದರೆ ಒಂದು ಸಲನೂ ಅವರು ತಮ್ಮ ಕನಸನ್ನ ಮಾತ್ರ ಬಿಟ್ಕೊಡಲಿಲ್ಲ. ಮೊದಲು ರಂಗಭೂಮಿಯಲ್ಲಿ ಅವರು ಅಭಿನಯನ ಶುರು ಮಾಡ್ತಾರೆ. ಅಲ್ಲಿ ಅವರು ಅಭಿನಯನ ಕಲಿತಾರೆ. ಚಿಕ್ಕ ಚಿಕ್ಕ ಪಾತ್ರಗಳಲ್ಲೂ ತಮ್ಮ ಪ್ರತಿಭೆಯನ್ನು ತೋರಿಸ್ತಾರೆ. ಪ್ರತಿದಿನ ಏನಾದರೂ ಒಂದು ಹೊಸದನ್ನು ಕಲಿತಾ ಮುಂದೆ ಸಾಗುತ್ತಾರೆ. ಇದೇ ಅವರ ಯಶಸ್ಸಿನ ನಿಜವಾದ ಆರಂಭ. ಮೊದಲು ಅವರು ಕನ್ನಡ ಧಾರಾವಾಹಿಗಳ ಮೂಲಕ ಜನರಿಗೆ ಪರಿಚಿತರಾಗ್ತಾರೆ. ಅಲ್ಲಿ ಅಭಿನಯದಿಂದ ನಿರ್ದೇಶಕರ ಗಮನವನ್ನು ಸೆಳೀತಾರೆ. ನಂತರ ಸಿನಿಮಾಗಳಲ್ಲಿ ಅವ್ರಿಗೆ ಅವಕಾಶ ಸಿಗುತ್ತೆ. ಮೊದಲು ಅವ್ರಿಗೆ ತುಂಬ ಸಣ್ಣ ಪಾತ್ರಗಳು ಸಿಗ್ತವೆ. ನಂತರ ನಾಯಕನಾಗಿ ಅಭಿನಯ ಶುರು ಮಾಡ್ತಾರೆ. ಮೊದಲ ಚಿತ್ರಗಳು ಯಾವುದಪ್ಪ ಅಂತಂದರೆ ಮೊಗ್ಗಿನ ಮನಸ್ಸು, ಮೊದಲ ಸಲ, ಡ್ರಾಮಾ, ಗೂಗ್ಲಿ, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ. ಈ ಸಿನಿಮಾಗಳು ಅವರನ್ನು ಕನ್ನಡದ ಸ್ಟಾರ್ ನಟನಾಗಿ ಮಾಡ್ತವೆ. ಅವ್ರ ಸ್ಟೈಲು, ಮ್ಯಾನರಿಸಮ್ಮು, ಡೈಲಾಗ್ ಡೆಲಿವರಿ ಮತ್ತು ಅವರ ನ್ಯಾಚುರಲ್ ಆ್ಯಕ್ಟಿಂಗು ಅವ್ರಿಗೆ ಜನಮನ್ನಣೆಯನ್ನು ಕೊಡುತ್ತೆ ಮತ್ತು ಜನರಿಗೆ ತುಂಬ ಇಷ್ಟ ಆಗುತ್ತೆ. KGF ಒಂದು ರೆವಲ್ಯೂಷನ್ ತೊಗೊಂಬರುತ್ತೆ. 2018ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆ ಸಿನಿಮಾದ ಹೆಸರೇ KGF. ಈ ಸಿನಿಮಾ ಕೇವಲ ಹಿಟ್ ಆಗಲಿಲ್ಲ, ಇದೊಂದು ಕನ್ನಡ ಚಿತ್ರರಂಗದ ಇತಿಹಾಸವನ್ನೇ ಬದಲಿಸುತ್ತೆ. ರಾಖಿ ಬಾಯ್ ಅನ್ನೋ ಒಂದು ಪಾತ್ರದಲ್ಲಿ ಯಶು ಎಲ್ಲರ ಮನಸ್ಸನ್ನು ಗೆಲ್ತಾರೆ. ಅವ್ರ ಡೈಲಾಗು, ಸ್ಟೈಲು, ಆ್ಯಕ್ಷನ್ನು, ಸ್ಕ್ರೀನ್ ಪ್ರೆಸೆನ್ಸು ಎಲ್ಲವೂ ಜನರನ್ನು ಬೆರಗುಗೊಳಿಸುತ್ತೆ. ಒಂಥರ ಮಂತ್ರಮುಗ್ಧರನ್ನಾಗಿ ಮಾಡಿತು ಅಂತ ಹೇಳ್ಬೋದು. ಭಾರತದ ಆಲ್ಮೋಸ್ಟ್ ಎಲ್ಲ ಭಾಷೆಗಳಲ್ಲೂ KGF ಡಬ್ಬಾಗಿ ದೊಡ್ಡ ಯಶಸ್ಸನ್ನು ಕಾಣುತ್ತೆ. ಅದರ ನಂತರ ಬಂದ KGF ಚಾಪ್ಟರ್ 2 ಇನ್ನೂ ದೊಡ್ಡ ದಾಖಲೆಗಳನ್ನು ನಿರ್ಮಿಸುತ್ತೆ. ಇಂದು ಯಶ್ ಅವರನ್ನು ವರ್ಲ್ಡ್ ವೈಡು ಜನಗಳು ಗುರುತಿಸ್ತಾರೆ. ಇಷ್ಟೊಂದು ದೊಡ್ಡ ಯಶಸ್ಸಿನ ನಂತರವೂ ಯಶ್ ತುಂಬ ಸರಳ ವ್ಯಕ್ತಿಯಾಗಿರ್ತಾರೆ. ತಮ್ಮ ತಂದೆ ತಾಯಿ ಮತ್ತು ರಂಗಭೂಮಿಯ ತಮ್ಮ ಯಶಸ್ಸಿಗೆ ಕಾರಣ ಅನ್ನೋದನ್ನು ಅವರು ಯಾವಾಗಲೂ ಎಲ್ಲ ಇಂಟರ್ವ್ಯೂವಲ್ಲಾಗಲಿ ಎಲ್ಲೇ ಆಗಲಿ ಹೇಳ್ತಾರೆ. ಜೊತೆಗೆ ಸಮಾಜ ಸೇವೆಯಲ್ಲೂ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಯಶೋಮಾರ್ಗ ಫೌಂಡೇಶನ್ ಮೂಲಕ ತಮ್ಮ ಶಿಕ್ಷಣ, ಮೂಲಸೌಕರ್ಯ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಸಂಬಂಧಿಸಿದ ಹಲವು ಕೆಲಸಗಳಿಗೆ ಅವರ ಯಶೋಮಾರ್ಗ ಫೌಂಡೇಶನ್ನು ಬೆಂಬಲ ಕೊಡುತ್ತೆ, ಅಂದರೆ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಅವರ ಈ ಸರಳ ಸ್ವಭಾವವೇ ಲಕ್ಷಾಂತರ ಅಭಿಮಾನಿಗಳ ಮನಸ್ಸನ್ನು ಗೆದ್ದಿರೋದು. ಯಾಕೆ ಎಲ್ಲರೂ ಯಶನ್ನು ಇಷ್ಟಪಡ್ತಾರೆ? ಯಶ್ ಅವ್ರ ಕತೆ ನಮಗೆ ಒಂದು ದೊಡ್ಡ ಪಾಠ ಹೇಳುತ್ತೆ. ಅವ್ರ ಹತ್ರ ಹಣ ಇರಬೇಕಂತೇನಿಲ್ಲ, ದೊಡ್ಡ ಪರಿಚಯ ಇರಬೇಕೆಂದೇನಿಲ್ಲ. ನಿಮ್ಮ ಕನಸಿನ ಮೇಲೆ ನಂಬಿಕೆ ಇದ್ದರೆ ಸಾಕು. ಕಷ್ಟಪಟ್ಟು ದುಡಿಯುತ್ತಾ ಯಾವತ್ತೂ ಸೋಲ್ಗೆ ಹೆದರದೆ ಮುಂದೆ ನಡೆದ್ರೆ ಯಶಸ್ಸು ಅನ್ನೋದು ಖಂಡಿತ ಸಿಗುತ್ತೆ. ಇದನ್ನೇ ಅವರು ನಮಗೆ ಅವರ ಜೀವನದ ಮೂಲಕ ನಮಗೆ ಪ್ರೂವ್ ಮಾಡ್ತಾ ಹೇಳಿರೋದು. ಅದಕ್ಕಾಗಿ ಇವತ್ತು
ಲಕ್ಷಾಂತರ ಯುವಕರಿಗೆ ಯಶ್ ಒಂದು ಸ್ಫೂರ್ತಿ, ಒಂದು ಸ್ಫೂರ್ತಿಯ ಚಿಲುಮೆ. ಕನ್ಕ್ಲೂಷನ್ ಏನಪ್ಪ ಅಂತಂದರೆ, ರಾಕಿಂಗ್ ಸ್ಟಾರ್ ಯಶ್ ಅವ್ರ ಜೀವನ ಕೇವಲ ಒಬ್ಬ ನಟನ ಕಥೆಯಲ್ಲ. ಇದು ಅವರ ಕನಸಿನ ಕತೆ, ಅವರ ಕಷ್ಟದ ಕತೆ, ಅವರ ನಂಬಿಕೆಯ ಕತೆ, ಅಚಲವಾದ ನಂಬಿಕೆಯ ಕತೆ. ಮತ್ತು ಸಾಧನೆ ಮಾಡೋದಕ್ಕೆ ಹುಟ್ಟಿದವರು ಯಾವ ಪರಿಸ್ಥಿತಿಯಲ್ಲೂ ತಮ್ಮ ಗುರಿಯನ್ನು ತಲುಪ್ತಾರೆ ಅನ್ನೋದಕ್ಕೆ ಅವರೊಂದು ಜೀವಂತ ಉದಾಹರಣೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ಈ ರೀತಿ ನೀವು ಇನ್ಸ್ಪಿರೇಷನಲ್ ಸ್ಟೋರೀಸು ಮತ್ತು ಡಾಕ್ಯುಮೆಂಟ್ರೀಸ್ನ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂದರೆ ನನ್ನ ಚಾನಲ್ ಜೊತೆ ಇರಿ. ಪ್ಲೀಸ್ ಸಪೋರ್ಟ್ ಮೀ. ಥ್ಯಾಂಕ್ ಯು.